ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದೇನಿದು ಈಗನೂ ಒಂದು ವಿಡಿಯೋ ಬಂತು, ಈಗಾಗಲೇ ಮತ್ತೊಂದು ವಿಡಿಯೋ ಅಂತ ಅಂತೀರೇನ್ರಿ? ಹೌದ್ರಿ. ಮತ್ತು ಈಗ ಏನಿಲ್ಲ ಅಂದ್ರೆ ಒಂದು 15 ದಿವಸನಾಗ ಒಂದು 4 ಮೆಸೇಜಸ್ ಆದರೂ ಬಂದಿದ್ದು. ಒಂದು ಸ್ವಲ್ಪ ಡಿಫ್ರೆಂಟ್ ಆದ ಉಂಡಿ, ಅದು ನೀವು ಮನೆಯೊಳಗೆ ಏನು ಮಾಡ್ತೀರಿ ತೋರಿಸ್ರಿ ಅಂತ. ಹೀಗಾಗಿ ಮೊನ್ನೆನೇ ಆ್ಯಕ್ಚುಲಿ ಅಪ್ಲೋಡ್ ಮಾಡಕ್ಕಿದ್ದೆ. ಅದಕ್ಕೆ ಇದಕ್ಕಿಂತ ಮೊದಲ ಉಂಡಿ ವಿಡಿಯೋನೇ ಸಪ್ರೇಟಾಗಿ ಕಳಿಸೋಣ ಅಂತ ತಿಳ್ಕೊಂಡು ಸಪ್ರೇಟಾಗಿ ಸೆಂಡ್ ಮಾಡೀನ್ರಿ. ಮತ್ತು ಈಗಂತೂ ಡೈಲಿ ಲಾಗ್ ಬರಲೇಬೇಕಲ್ರಿ. ಈಗ ನೋಡ್ರಿ ಟೈಮು 5:20 ಆಗ್ಯದ್ರಿ. ಖರೆ ಹೇಳ್ತೀನಿ ರೀ, ಥಂಡಿನೇ ಅದ ರೀ. ನಮ್ಮ ಬಿಜಾಪುರ್ನ್ಯಾಗ ಸಿಕ್ಕಾಪಟ್ಟೆ ಥಂಡಿ ರೀ. ಈ ಥಂಡಿಯಿಂದ ತಪ್ಪಿಸ್ಕೋಬೇಕು ನಾವು ಮತ್ತು ಆರೋಗ್ಯವಂತರಾಗಿರ್ಬೇಕು ಅಂತಂದ್ರೆ ದಿನನಿತ್ಯ ಏನದ ಮೆಣಸು ಚಾಕ್ಕಾಗ್ಲಿ ಅಥವಾ ಚಹಾ ಕುಡಿಯಂಗಿಲ್ಲ ಒಬ್ಬೊಬ್ರು ಅಂಥವ್ರು ಏನು ಮಾಡ್ರಿ, ಒಂದು 4-5 ಕಾಳು ಮೆಣಸು ಕುಟ್ಟಿ ಒಂದು ಗ್ಲಾಸ್ ಒಳಗೆ ಕುದಿಲಿಕ್ಕೆ ಇಡ್ರಿ. ಅದ್ರ ಜೊತೆ ಸ್ವಲ್ಪ ಬೆಲ್ಲ ಮತ್ತು ತುಳಸಿ. ಇದನ್ನ ದಿನನಿತ್ಯ ನೀವು ಮಾಡ್ಲಿಕ್ಕತ್ರ ಥಂಡಿಯನ್ನ ತಡ್ಕೊಳ್ಳುವಂತ ಸಾಮರ್ಥ್ಯ ಬರ್ತದ. ಒಂದು ಎರಡನೇದ್ದು, ಯಾವುದೇ ರೋಗಗಳು ನಮ್ಮ ಸಮೀಪ ಬರಂಗಿಲ್ಲ ನೋಡ್ರಿ. ಅದ್ರ ಸಲುವಾಗಿ ಇದನ್ನೇನಂತ ನಾವು ಆಕ್ಚುಲಿ ಗ್ರೀನ್ ಟೀ ಅಂದ್ರೆ ಇದರಿ ರಿಯಲ್ ಗ್ರೀನ್ ಟೀ ಅಂತಂದ್ರೆ ಮೆಣಸು ಬೆಲ್ಲ ತುಳಸಿ ಹಾಕಿ ಮಾಡುವುದೇ ಗ್ರೀನ್ ಟೀ ನೋಡ್ರಿ. ಅದಕ್ಕೆ ನಾವು ಏನೇನೇನೇನೋ ಆ್ಯಡ್ ಮಾಡ್ತೀವಿ, ಅವು ಕೂಡ ಎಲ್ಲ ಆರೋಗ್ಯಕ್ಕೆ ಉಪಯುಕ್ತವಾದದ್ದೇ ಅವರಿ. ಮತ್ತು ಎಲ್ಲ ಇದಕ್ಕಂತೂ ಇನ್ನೂ ಭಾಳ ಇಲ್ಲ. ತುಳಸಿ ಒಂದು, ಅದರೊಳಗೂ ಕೃಷ್ಣ ತುಳಸಿ ಅಂದ್ರೆ ಇನ್ನೂ ಚಲೋ. ಯಾವುದೇ ಆದರೂ ಓಕೆ, ಕೃಷ್ಣ ತುಳಸಿ ಇದ್ರೆ ಇನ್ನೂ ಚಲೋ ಅಷ್ಟ. ಇದನ್ನು ದಿನನಿತ್ಯನೇ ಇಡ್ರಿ. ಎಂತೆಂಥ ಕ್ಯಾನ್ಸರ್ ರೋಗ ಅನ್ರಿ, ಕೆಮ್ಮು ನೆಗಡಿ ಮತ್ತು ಇವ್ಯಾವ್ರ ನಮ್ಗೆ ಅಲರ್ಜಿ ಅವಂತ ಹೇಳ್ತಿರ್ತೀವಿ, ಅವು ಎಲ್ಲಾನು ರೀ. ಅದು ಅಲ್ದಿ ಸ್ಕಿನ್ ಅಲರ್ಜಿ ಇರ್ತದ, ಒಬ್ಬೊಬ್ರು ಸ್ಕಿನ್ ಶೈನಿ ಇರಂಗಿಲ್ಲ, ಅವಕ್ಕೆಲ್ಲ ರಾಮಬಾಣ ಈ ಗ್ರೀನ್ ಟೀ ನೋಡ್ರಿ. ದಿನಕ್ಕೆ ಒಂದ್ಸರಿ ಕುಡೀರಿ. ಮತ್ತು ಮಾರ್ನಿಂಗ್ ಕುಡಿದ್ರಂತೂ ಇನ್ನೂ ಚಲೋ, ಥಂಡಿ ತಡ್ಕೊಳ್ಳುವಂಥ ಶಕ್ತಿ ಬರ್ತದ್ರಿ. ಅದಕ್ಕೆ ಈ ಗ್ರೀನ್ ಟೀಯನ್ನ ಮಾಡ್ತಾ ನಮ್ಮ ರಂಗೋಲಿ ಮುಗೀತು ನೋಡ್ರಿ. ಇವತ್ತಿನ ರಂಗೋಲಿ ಹ್ಯಾಂಗಾಗ್ಯದ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. 2 ಕಲರ್ ಯೂಸ್ ಮಾಡೀನಿ. 2 ಕಲರ್ ಯೂಸ್ ಮಾಡಿ ಇವತ್ತಿನ ರಂಗೋಲಿಯನ್ನು ಹಾಕಿನಿ. ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ, ಅದರೊಳಗೆ ಸ್ವಲ್ಪ ಚೇಂಜಸ್ಸು. ಕಮಲದ ಹೂವಿನ ರಂಗೋಲಿ ಅಂತೂ ಹೇಳತ್ತಿರೋದು, ಅದ್ರ ಮೆರಗ ಬೇರೆ ರೀ. ಅದಕ್ಕೆ ನೋಡ್ರಿ, ಕಮಲದ ಹೂವು ಪದ್ಮದೊಳಗೆ ಇವೆಲ್ಲ ಅದ್ರೊಳಗೂ ಕಮಲದ ಹೂವು ಪದ್ಮ ಅಂದ್ರೆ ಒಂದೇ ಅಂತಂತಾರೆ ಒಬ್ಬೊಬ್ರು. ಅವ್ರವ್ರ ಪ್ರಕಾರ ಎರಡೂ ಕೂಡ ಒಂದೇ ಆದರೂ ಅವತ್ರದ್ದು ನೋಡ್ಲಿಕ್ಕೆ ಚೆಲುವ ಬೇರೆ ರೀ. ಅದೊಂದು ನೋಡಿದ್ರೆ ಖುಷಿಯನ್ನ ಕೊಡುವಂತ ರಂಗೋಲಿ. ಒಂದು ಪದ್ಮ ಅನ್ರಿ, ಒಂದು ಕಮಲದ ಹೂ ಅನ್ರಿ, ಎರಡೂ ಒಂದೇ ಅಂದ್ರೂ ಕೂಡ ನೋಡ್ರಿ. ಈಗೇನ್ ಮಾಡ್ಲಿಕ್ಕೆ ಅಂತೀರೇನ್ರಿ, ಮೂಕಣಿ ಕಾಳು, ನೀವು ಮಡಿಕೆ ಕಾಳು ಅಂತೀರಿ. ಮಡಿಕೆ ಕಾಳು ರೀ ಇವು. ಇದು 20 ರೂಪಾಯಿಗೆ ಪಾವು kg ನಮ್ಮ ಕಡೆ. ಅವನ್ ತಂದು ತೊಳಿತೀವಿ. ಮತ್ತು 2 ಸೂಡು ಮೆಂತೆ ತೊಳೆದು ಇಟ್ಕೊಂಡೇನ್ರಿ. ಮತ್ತು ಒಂದು 3-4 ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಳಿಕತ್ತೀನಿ. ಹಸಿಮೆಣಸಿನ್ಕಾಯಿ ಒಂದು 3-4. ನಿಮಗೆ ಗೊತ್ತಾಗೇ ಬಿಟ್ಟಿರ್ತದ ಏನು ಮಾಡ್ಲಿಕ್ಕತ್ತೀನಿ ಅಂತ ಹೇಳಿ. ಮತ್ತು ಹಂಗೆ ಮೂಕಣಿ ಕಾಳು ಉಸಳಿ ಜೊತೆಗೆ ಹೆಲ್ದಿ ಟೇಸ್ಟಿ ತಾಲಿಪಟ್ಟು ಹಚ್ಚಲಿಕತ್ತೀನಿ ನೋಡ್ರಿ. ಮನೆಯೊಳಗೆ ಏನಾರ ಭಾಳಷ್ಟು ಪಲ್ಯ, ಸೌತಿಕಾಯಿ, ಗಜ್ರಿ, ಟೊಮೆಟೊ ಹಣ್ಣು ಇವೆಲ್ಲ ಇದ್ದು ಅಂದ್ರಿ ತಾಲಿಪಟ್ಟೆ ಭಾಳ ಬೆಸ್ಟ್ ರೀ. ಯಾಕಂದ್ರೆ ತಾಲಿಪಟ್ಟು ಹೆಸರೇ ಎಷ್ಟು ಚಂದ ರೀ. ಖರೆ ಅದು ಹಗಲೆಲ್ಲ ಮಾಡೋರಿಗೆ ಗೊತ್ತಿರ್ತದ್ರಿ. ಹೆಂಗಂದ್ರೆ ನೀವು ಇದ್ರೊಳಗೆ ಬರೀ ಜೋಳದ ಹಿಟ್ಟು ಒಂದೇ ಆ್ಯಡ್ ಮಾಡ್ಬೇಕಂತಿಲ್ರಿ. ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಕಡ್ಲಿ ಹಿಟ್ಟು, ರಾಗಿ ಹಿಟ್ಟು ಎಲ್ಲ ಹಿಟ್ಟು ಹಾಕ್ಬೋದು. ಅದ್ರ ಜೊತೆಗೆ ಎಲ್ಲ ಪಲ್ಯಗಳನ್ನು ಆ್ಯಡ್ ಮಾಡ್ಬೋದ್ರಿ ನಾವು. ಹೀಗಾಗಿ ಒಂದೇ ಒಂದು ಮಕ್ಕಳು ತಿಂದರೂ ಕೂಡ ಎಲ್ಲ ಟೈಪ್ ಪ್ರೋಟೀನ್, ವೈಟಮಿನ್ಸ್ ಎಲ್ಲ ಈ ಒಂದು ತಾಲಿಪಟ್ನ್ಯಾಗ ಸಿಗ್ತದ ನೋಡ್ರಿ. ಅದಕ್ಕೆ ನೀವು ವಾರದಾಗ 1-2 ದಿವಸ ಮೆಂತೆ ಪಲ್ಯ ಇವನ್ನ ಎಲ್ಲ ಹಾಕಿ ಮಾಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಜೀರಿಗೆನೂ ಇರ್ಲಿರಿ. ಅದರೊಳಗೆ 1-2 ಹಸಿಮೆಣಸಿನ್ಕಾಯಿ ಹಾಕ್ರಿ, ಇನ್ನೂ ಟೇಸ್ಟ್ ಆಗ್ತದ ನೋಡ್ರಿ. ಇವು ಮಡಿಕೆ ಕಾಳು ತಗೊಂಡ್ ಬಂದಿರ್ತೀವಿ. ಇವನ್ನೇನದ ಚಂದಾಗಿ 1-2 ಸರಿ ತೊಳ್ಕೋಬೇಕು. ಯಾಕಂದ್ರೆ ಅವರು ನೀರೊಳಗೆ ನೆನೆ ಇಟ್ಟಿರ್ತಾರ. ಆದ್ರೂ ಕೂಡ ಯಾವುದೇ ಪಲ್ಯ ಆಗಲಿ
ಮನೆಗೆ ತಂದು ತೊಳೆಯುವುದು ಎಲ್ರಿಗೂ ಈಗ ರೂಢಿನೇ ಆಗ್ಬಿಟ್ಟದ್ರಿ. ಮೊದ್ಲು ಬರೇ ತೊಪ್ಪಲ್ ಪಲ್ಯ ಅಂತ ಅಷ್ಟ ತೊಳಿತಿದ್ವಿ. ಈಗ ಕೊರೋನಾದಿಂದ ಎಲ್ಲಾ ಪಲ್ಯನೂ ತೊಳೆಯೋ ರೂಢಿ ಎಲ್ರ ಮನೆಯೊಳಗೂ ಬಿದ್ದದ್ರಿ. ಈಗೇನದ ಒಂದು 3-4 ಹಸಿ ಮೆಣಸಿನ್ಕಾಯಿ, 1-4 ಬೆಳ್ಳುಳ್ಳಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿನ್ರಿ. ಇನ್ನ ಹಿಟ್ಟು ಕಲಿಸ್ಬಿಡೋಣ. ನಾನು ನೋಡ್ರಿ ಮನಿಯೊಳಗ ಡೈಲಿ ಚಪಾತಿ ಭಕ್ರಿ ಮಾಡಿ ಏನ್ ಹಿಟ್ಟು ಉಳ್ದಿರ್ತದಲ್ರಿ, ಅದನ್ನೆಲ್ಲ ಒಂದು ಸಣ್ಣ ಡಬ್ಬಿಯೊಳಗೆ, ಅಂದ್ರೆ ಮುಸುರಿ ಅಲ್ರಿ, ಅದು ಮುಸುರಿ ಆಗಿರ್ತದ, ಅದನ್ನ ಒಂದು ಅಡಿಗೆ ಇಡುವ ಜಾಗದೊಳಗೆ ಇಟ್ಟಿದ್ದೀರಿ. ಹಿಂಗಾಗಿ ಅವು ಎರಡೂ ಮಿಕ್ಸ್ ಆಗಿದ್ದು ರೀ. ಅದ್ರ ಸಲುವಾಗಿ ತಾಲಿಪಟ್ ಮಾಡೋಣ ಅಂತ ತಿಳ್ಕೊಂಡು ಮಾಡ್ಲಿಕತ್ತೀನ್ರಿ. 1-4-5 ಟೊಮೆಟೊ, 2 ಸೂಡು ಮೆಂತೆ, ಮತ್ತು 1-2-3 ಹಸಿ ಮೆಣಸಿನ್ಕಾಯಿ, ಅದರ ಜೊತೆಗೆ ಸೌತೆಕಾಯಿ ಇಷ್ಟೆಲ್ಲ ಹಾಕಿ ಒಂದು ಪೇಸ್ಟ್ ಮಾಡ್ಕೊಂಡಿದ್ವಲ್ರಿ ನಾವು, ಹಸಿಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, ಅದನ್ನೆಲ್ಲ ಹಾಕಿ ಚಂದಾಗಿ ಕಲ್ಸ್ಕೊಂಡ್ ಬಿಡೋದು ನೋಡ್ರಿ. ಮತ್ತು ನೀರು ಮಾತ್ರ ನೋಡಿ ಹಾಕ್ರೆ, ಯಾಕಂದ್ರೆ ಇದ್ರೊಳಗೆ ನಾವು ಟೊಮೆಟೊ ಹಣ್ಣು ಎಲ್ಲ ನೀರೇ ಬಿಡ್ತಿರ್ತದ್ರಿ. ಅದ್ರ ಸಲುವಾಗಿ ನೀರು ನೋಡಿ ಹಾಕಿ ಚಂದಾಗಿ ಕಲಿಸ್ಕೊಂಡು, ನಮಗೆ ಸಣ್ಣ ಸಣ್ಣ ಬೇಕಂದ್ರೆ ಸಣ್ಣ ಸಣ್ಣ ಮಾಡ್ಕೊಳ್ಳೋದ್ರಿ, ದೊಡ್ಡ ಬೇಕಂದ್ರೆ ತೆಳ್ಳಗಾಗಿ ದೊಡ್ಡ ಮಾಡೋದ್ರಿ. ತೆಳ್ಳಗನೂ ಆಗ್ತಾವ್ರಿ ಇವು ತೆಳ್ಳಗಾಗಿದ್ದು ಏನಾಗ್ತದ್ರಿ, ಡಬ್ಬಿಗೆ ಎಲ್ಲ ಕಟ್ಟಿ ಕೊಟ್ವಿ ಅಂದ್ರೆ ಅಥವಾ ಮಧ್ಯಾಹ್ನ ಬಂದ್ಮೇಲೆ ತಿನ್ಬೇಕಂದ್ರೆ ಅವು ಒಂಥರ ಬಿರುಸಾಗ್ಬಿಟ್ಟಿರ್ತಾವ್ರಿ. ಅದಕ್ಕೆ ಸ್ವಲ್ಪ ದಪ್ಪ ರೀ, ಭಾಳ ದಪ್ಪ ಅಲ್ರಿ. ಮತ್ತು ಭಾಳ ದಪ್ಪ ಆದ್ರೂ ಏನಾಗ್ತದ, ಹಸಿ ಬಿಸಿ ಆದಂಗೆ ಅನಿಸ್ತದ್ರಿ. ಸ್ವಲ್ಪ ದಪ್ಪ ರೀ. ನಾ ಏನು ಫಸ್ಟ್ ಒಂಚೂರು ಎಣ್ಣೆ ಜಾಸ್ತಿ ಹಚ್ಚಿ ಅವಕ್ಕೆ ಎಣ್ಣೆ ಸವರಿ ಉಳಿದ ಎಣ್ಣೆ ಎಲ್ಲ ತೆಗೆದು ಬಿಡ್ತೀನಿ ರೀ. ಆಮೇಲೆ ಇನ್ನೂ ಏನವ ಸ್ವಲ್ಪ ಎಣ್ಣೆ ಹಚ್ಕೊತ ಹೋಗ್ತೀನಿ ರೀ. ಫಸ್ಟ್ ತಾಲಿಪಟ್ಟು ಹಿಂಗೆ ಹಚ್ತೀನಿ ನೋಡ್ರಿ. ನಾನು ಮೀಡಿಯಂ ಸೈಜ್ ಹಚ್ತೀನಿ ರೀ. ದೊಡ್ಡನೂ ಅಲ್ಲ, ಸಣ್ಣನೂ ಅಲ್ಲ, ಭಾಳ ತೆಳ್ಳಗನೂ ಅಲ್ಲ, ಭಾಳ ದಪ್ಪನೂ ಅಲ್ಲ. ಕಲರ್ಫುಲ್ ಟೇಸ್ಟಿ ತಾಲಿಪಟ್ಟು ನೋಡ್ರಿ. ವಾರದೊಳಗೆ 1 ಅಥವಾ 2 ದಿವಸ ಡಬ್ಬಿಗೂ ಆಯ್ತ್ರಿ, ನಮಗೂ ಅಡಿಗೆಗೂ ರೆಸ್ಟ್ ರೀ. ಇದು ಬಹಳ ಈಜಿ ರೀ. ಒಂದು 20 ನಿಮಿಷನಾಗ ಆಗ್ತದ್ರಿ. ಪಲ್ಯ ಒಂದು ಎಲ್ಲ ಚಂದಾಗಿ ಹೆಚ್ಚಿಟ್ಕೊಳ್ಳೋದು ಅಷ್ಟೇ ರೀ. ಈಗೇನದ ಒಂದಿಷ್ಟು ಮಿಕ್ಸಿಗೆ ಹಾಕೋತೀನಿ ರೀ. ಟೊಮೆಟೊ ಹಣ್ಣು ಒಂದು 4-5 ಟೊಮೆಟೊ ಹಣ್ಣು ಮಿಕ್ಸಿಗೆ ಹಾಕಿ ತೆಗಿತೀನಿ. ಇದನ್ನೇನದ ಮೂಕಣಿ ಕಾಳು ಉಸುಳಿಗೆ ಮಾಡ್ಲಿಕತ್ತೀನಿ ರೀ. ಇದೊಂದು ಸ್ವಲ್ಪ ಮೂಕಣಿ ಕಾಳು ಉಸುಳಿ ಡಿಫ್ರೆಂಟ್ ಆಗಿ ಮಾಡ್ಲಿಕತ್ತೀನಿ ನೋಡ್ರಿ. ಮಿಕ್ಸಿಗೆ ಹಾಕಿದೆ. ಇನ್ನು ಮೂಕಣಿ ಕಾಳು ಉಸುಳಿಗೆ ಏನದಲ್ರಿ ನೋಡ್ರಿ, ಉಸುಳಿ ಒಳಗೆ ಕೊತ್ತಂಬರಿ ಸ್ವಲ್ಪ ಹೆಚ್ಚು ಹಾಕಿನಿ. ಈಗೇನದ ಒಂದು 2-3 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಮತ್ತು 1-2 ಉಳ್ಳಾಗಡ್ಡಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಅಷ್ಟು ಚಂದಾಗಿ ತಾಳಿಸ್ಕೋತೀನಿ ರೀ. ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಚಂದಾಗಿ ತಾಳಿಸ್ಕೊಂಡು, ಮೂಕಣಿ ಕಾಳು ಆಲ್ರೆಡಿ ಮೂಕಣಿ ಉಸುಳಿ ಅಂತ ಕರಿತೀವಿ ನಾವು, ಅದಕ್ಕೆ ಮೊಳಕೆ ಬಂದ್ಬಿಟ್ಟಿರ್ತಾವ್ರಿ, ಟೇಸ್ಟೇ ಇರ್ತದ. ಅದರೊಳಗಿಂದ ಉಪ್ಪು ಖಾರ ಎಲ್ಲ ಹಿಂದಾಗಡೆ ಹಾಕುದ್ರಿ. ಈಗ ಉಳ್ಳಾಗಡ್ಡಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಚಂದಾಗಿ ಬೇಯಿಸ್ಕೊಂಡು ಅದರೊಳಗೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಟೊಮೆಟೊ ಪೇಸ್ಟ್ ಆ್ಯಡ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸ್ವಲ್ಪ ಬೆಲ್ಲ ಇಷ್ಟು ಹಾಕ್ತೀನಿ ರೀ. ಸ್ವಲ್ಪ ಮಸಾಲೆ ಪುಡಿ ಇಷ್ಟು ಹಾಕಿದೆ ಅಂತಂದ್ರೆ ಎಲ್ಲ ಏಕ್ ಮಾಡ್ಕೊಳ್ಳೋದ್ರಿ. ಚಂದಾಗಿ ಒಂದು 5 ನಿಮಿಷ ಕುದಿಸಿ ಅದರೊಳಗೆ ಮೂಕಣಿ ಕಾಳು, ಮೊಳಕೆ ಬಂದ ಮೂಕಣಿ ಕಾಳು ಆ್ಯಡ್ ಮಾಡಿ ಒಂದು 2 ಕುದಿಸಿಬಿಡೋದು ನೋಡ್ರಿ. ಆರೋಗ್ಯಕ್ಕೆ ಬಹಳ ಹೇಳಿ ಮಾಡಿಸಿದ ಮೂಕಣಿ ಕಾಳ್ರಿ ಇದು. ಡಯಟ್ ಒಳಗೂ ಬರ್ತದ್ರಿ ಇದು. ಇಲ್ಲ ನೀವು ಹಂಗ ತಿಂದ್ರು ಹೆಲ್ದಿ ರೀ ಇದು. ಬಹಳ ಹೆಲ್ದಿ ಆ್ಯಂಡ್ ಟೇಸ್ಟಿಯಾದ ಮೂಕಣಿ ಕಾಳು. ಇದನ್ನೆಲ್ಲ ಚಂದಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಸಿ ಮಾಡಿ ತೆಗೆದ್ಬಿಡೋದು ನೋಡ್ರಿ. ಈ ಮೂಕಣಿ ಕಾಳು ಈಗ ಮಾಡಿದ್ದು ಇದು ಅನ್ನಕ್ಕೂ ಟೇಸ್ಟ್ ಆಗ್ತದೆ, ಚಪಾತಿ, ಭಕ್ರಿ, ತಾಲಿಪಟ್ಟು ಎಲ್ಲ ಅದಕ್ಕೂ ಹೇಳಿ ಮಾಡಿಸಿದ್ರಿ. ನಾನು ಮಾತ್ರ ಇವತ್ತು ತಾಲಿಪಟ್ಟಿಗೆ ಫುಲ್ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ 2 ನೀವು ಹಿಂಗೆ ಮಾಡ್ತೀರಿ ಅನ್ಕೊಂಡೇನಿ. ನಿಮ್ಮ ಮನೆ ಒಳಗೆ ಏನು ಅಡುಗೆ ಆಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನೋಡ್ರಿ, ನಮ್ಮ ಡಿಶ್ ನಿಮಗೆಲ್ಲ ಇವತ್ತಿಂದು ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ನಂಗೆ ಗೊತ್ತದ ರೀ, ನಿಮಗೆ ಇಷ್ಟವಾದ ವಿಡಿಯೋಸನ್ನು ನೀವು ನೋಡಿ ಕೂಡಂಗಿಲ್ಲ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಿ ಅಂತ ಅನ್ಕೊಂಡೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹಂಗೆ
ಹೆಂಗಾಗ್ಯಾವ ಎರಡು ನೀವು ತೋರಿಸ್ಲೇ ಇಲ್ಲ ಅಂತ ಅಂತೀರಿ. ಹೆಂಗ್ ಬಿಡ್ಲಿಕ್ಕೆ ಆಗ್ತದ್ರಿ? ತೋರಿಸ್ಲಿಕ್ಕೆ ಬೇಕಲ್ಲ. ಒಂದು ಸ್ವಲ್ಪ ತಾಲಿಪಟ್ಟು ಮಾಡೋದ್ರೊಳಗೆ ಬ್ಯುಸಿ ಇದ್ದೆ ನೋಡ್ರಿ. ನಾನು ಇನ್ನೂ ಬಾಯಿ ಹೇಳಿಲ್ಲ ರೀ ನಿಮ್ಗೆ. ನಾನು ನೋಡ್ರಿ ಮೂಕಣಿ ಕಾಳು ಉಸುಳಿನೂ ರೆಡಿ ಆಯ್ತು. ಇನ್ನೇನದ ಒಂದು ತಾಟಿಗೆ ಸರ್ವ್ ಮಾಡೋದದ, ತೋರಿಸೋದದ. ಬರ್ರಿ ಸರ್ವ್ ಮಾಡಿ ಒಂದು ಬೈಟ್ ಟೇಸ್ಟ್ ಮಾಡಿ ಹೆಂಗಾಗಿತ್ತು ಅಂತೇಳಿ ತಿಳಿಸ್ಬಿಡ್ತೀನಿ. ಮತ್ತು ಸ್ವಲ್ಪ ಪುಟಾಣಿ ಪುಡಿ ಮೊನ್ನೆ ಮಾಡಿದ್ನಲ್ರಿ, ಪುಟಾಣಿ ಪುಡಿ ಅದರ ಒಳಗೆ ಹಾಲು ಹಾಕ್ತೀನಿ. ಮತ್ತು ನೋಡ್ರಿ ಎಂಥ ಮಸ್ತಾಗ್ಯಾವ ತಾಲಿಪಟ್ಟು. ನೋಡಿದ್ರೆ ಗೊತ್ತಾಗ್ಲಿಕ್ಕತ್ತದ. ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರಂತೂ ಇನ್ನೂ ರುಚಿ. ಈ ಪುಟಾಣಿ ಪೌಡ್ರಿಗೆ ಸ್ವಲ್ಪ ಹಾಲು, ಮಜ್ಜಿಗೆ, ಮೊಸರು ಯಾವುದು ಹಾಕೋಬೋದ್ರಿ. ನೀರು ಹಾಕ್ಕೊಂಡ್ರು ನಡೀತದ್ರಿ. ನೀರು ಹಾಕ್ಕೊಂಡ್ರೆ ಮೇಲೆ ಒಣ ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಬೇಕಾಗ್ತದೆ. ಇಲ್ಲ ಮೊಸರು, ಮಜ್ಜಿಗೆ, ಹಾಲು ಯಾವ್ದು ಹಾಕ್ಕೊಂಡ್ರು ಟೇಸ್ಟ್ ಆಗ್ತದ್ರಿ. ನೋಡ್ರಿ ಒಂದು ಬೈಟ್ ನೋಡುಣ್ರಿ ಹೆಂಗಾಗ್ಯದ. ನಿಮ್ಮ ಜೋಡಿ ಮಾತಾಡ್ಕೋತ ನಾನು 7-8 ತಾಲಿಪಟ್ಟು ಮಾಡಿ ಮುಗಿಸೇ ಬಿಟ್ಟೆ ನೋಡ್ರಿ. ಮತ್ತು ಉಳಿದ ಹಿಟ್ಟು ಹಂಗೆ ಇಟ್ಬಿಟ್ಟಿರ್ತೀನಿ ರೀ. ಮಧ್ಯಾಹ್ನ ಬಂದ ಕೂಡಲೇ ಮತ್ತೊಂದೆರಡು ಬಿಸಿ ಮಾಡಿಕೊಂಡು ತಿನ್ಲಿಕ್ಕೆ ಬರ್ತದೆ. ನೋಡ್ರಿ ಉಸುಳಿನೂ ಎಂಥ ಮಸ್ತ್ ಆಗ್ಯದ. ಮೂಕಣಿ ಕಾಳು ಉಸುಳಿ. ನೀವು ಇದಕ್ಕೆ ಮಡಿಕೆ ಕಾಳು ಅಂತೀರಿ. ನಿಮ್ಮ ಕಡೆ ಎಲ್ಲ ಮಡಿಕೆ ಕಾಳು ಅಂತೀರಿ, ನಮ್ಮ ಕಡೆ ಮೂಕಣಿ ಉಸುಳಿ ಅಂತ ಹೇಳಿ ಕರಿತೀವಿ. ನೋಡ್ರಿ ಒಂದು ಟೇಸ್ಟ್ ನೋಡುಣ್ರೆ. ಮತ್ತು ಇದಕ್ಕೇನದ ನೀವು ಕೊಬ್ಬರಿ ಚಟ್ನಿನೂ ಮಾಡ್ಬೋದು, ಅದನ್ನು ಟೇಸ್ಟ್ ಆಗ್ತದೆ. ಮತ್ತು ಇನ್ನೂ ಒಂದು, ನೀವು ಇದರೊಳಗೆ ಯಾವುದು ಬೇಕಾದ್ದು ಪಲ್ಯ ಹಾಕ್ಬೋದು. ಗಜ್ರಿ, ಸೌತೆಕಾಯಿ, ಪಾಲಕ್ ಎಲ್ಲ ಪಲ್ಯನೂ ಹಾಕ್ಲಿಕ್ಕೆ ಬರ್ತದೆ. ಮೆಂತೆ, ಟೊಮೆಟೊ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.